ಹಲೋ ಹ್ಮ್ ಸರ್, ನಮಸ್ತೆ. ನನ್ನ ಹೆಸರು ವಿನಾಯಕ್ ಅಂತ. ಹ್ಮ್ ಸರ್, ಇವಾಗ ರೈತರಿಗೆ ಹೆಲ್ಪ್ ಆಗೋ ವಿಷಯನೇ. ಹ್ಮ್ ಇವಾಗ ಬೋರ್ವೆಲ್ ಹಾಕ್ಸ್ತಾರೆ, ಗೊತ್ತಾ ಸರ್? ಹ್ಮ್ ಇವಾಗ ಒಬ್ಬೊಬ್ರಿಗೆ ನೀರು ಬೀಳುತ್ತೆ, ಒಬ್ಬೊಬ್ರಿಗೆ ಬೀಳಲ್ಲ. ಹ್ಮ್ ಇದಕ್ಕೇನ್ ಸರ್ ಪರಿಹಾರ? ಮೊದಲು ನನಗಿದೆ ಹೇಳು, ಭೂಮಿಗೇನೋ ಪರಿಹಾರ? ನೀವ್ ಹಿಂಗೆಲ್ಲ ಸಿಕ್ಕಲ್ಲಿ ಕೊರಿತಾ ಹೋದ್ರೆ ಭೂಮಿಗೇನೋ ಪರಿಹಾರ? ಹೌದು ಸರ್. ಯಾರಪ್ಪನ ಮನೆ ಗಂಟು ಅಂತ ಹಂಗ ಕೊರಿತಾ ಇದೀರೋ? ಇಲ್ಲ ಇಲ್ಲ, ಆ ಥರ ಏನಿಲ್ಲ ಸರ್. ಮೇಲ್ಭಾಗ ಎಲ್ಲರೂ ಹಾಕ್ಬಿಟ್ರಿ. ಎಲ್ಲ ನಮ್ ಭಾರತದ ಎಲ್ಲರಿಗೂ ಮೇಲೆ ರಾಯಚೂರಿಂದ ಹಂಪಿವರೆಗೂ ಡಾವೋ ಅಂತ ಕರೆಯೋರು, ಅಂದ್ರೆ ಮೇಲ್ಗಡೆ ಇರೋ ಕಲ್ಲುಗಳೇ ಡೈಮಂಡ್ಸ್ ಆಗಿತ್ತು. ಅದನ್ನ ಬ್ರಿಟಿಷರ್ ಬಂದು ಎತ್ಕೊಂಡೋದ್ರು, ಕುದುರೆಗಳು ಕೊಟ್ಬಿಟ್ಟು. ಭೂಮಿ ಆಳ ಆಗದು, ಚಿನ್ನ ತೆಗೆದು ಖಾಲಿ ಮಾಡ್ಬಿಟ್ರು ಚಿನ್ನದ ಗಣಿನ. ಇನ್ನ ಡೈಮಂಡ್ಸ್ ಅಂತೂ ಇವಾಗ ಅಗದ್ರು ಸಿಗದಷ್ಟು ತೆಗೆದು ಬಿಟ್ಟಿದ್ದಾರೆ. ಈಗ ನೀವು ನೀರು ಕೂಡ ಬಿಡ್ತಾ ಇಲ್ಲ. ಅಂತರ್ಜಲ ಇಲ್ಲ ಅಂದ್ರೆ ಭೂಮಿಯ ತಂಪು ಹೋಗ್ಬಿಡುತ್ತೆ. ಅಂತರ್ಜಲನ ಮೇಲೆ ಎಳೆಯುವಂತ ಮರಗಳು ಕಡಿತಾ ಇದೀರಿ. ಅಂತರ್ಜಲನ ಮೇಲೆ ಎಳೆಯೋದಕ್ಕೆ ಮೋಟರ್ ಕಂಡು ಹಿಡಿತಾ ಇದೀರಿ. ನೀವಿಷ್ಟೆಲ್ಲ ಕೊರಿಯೋವಾಗ ಭೂಮಿಗೇನು? ಭೂಮಿ ತಾಯಿ ಅದು. ಯಾರಿಗ್ ಬೀಳ್ಬೇಕು ಯಾರಿಗ್ ಬೀಳ್ಬಾರ್ದು ಅಂತ ಆಕೆ ಗೊತ್ತು. ಅದಕ್ಕೂ ನನ್ನೇ ಕೇಳಿದ್ರೆ ಯಾಕೆ ಬೀಳಲ್ಲ, ಯಾಕೆ ಬೀಳತ್ತೆ ಅಂದ್ರೆ, ಆಕ್ಚುಲಿ ನೀವು ನಿಮ್ಮ ಗುಣಧರ್ಮಾನುಸಾರ ಭೂಮಿ ನೀರು ಕೊಡುತ್ತೆ, ಎಲ್ಲಾರ್ಗೂ ಕೊಡಲ್ಲ. ಓಕೆ ಸರ್, ಓಕೆ. ನಾವೇನ್ ಮಾಡಿದೀವಿ, ನೀನು ಮರ ಬೆಳೆಸು. ಪ್ರತಿಯೊಂದು ಮರ ಒಂದು ಓವರ್ ಹೆಡ್ ಟ್ಯಾಂಕು, 1000 ಲೀಟರ್ ಟ್ಯಾಂಕ್. ಅದು ಮರ ಬೆಳೆಸಿದ್ರೆ ಭೂಮಿ ಒಳಗಿಂದ ಮೋಟರ್ ಇಲ್ದೇನೆ ನೀರು ಎಳೆಯುತ್ತೆ ಮರ. ಮೇಲೆ ಬಿಡುತ್ತೆ. ಆ ಮೇಲೆ ಮೋಡಕ್ಕೋದು ನೀರೊಂದೇ ಈ ಜಗತ್ತಲ್ಲಿ ಆಯತನವಾಂ ಭವತಿ ಅಂತ. ನೀರೊಂದೇ ಯಾವತ್ತೂ ವೇಸ್ಟ್ ಆಗಲ್ಲ, ಹಾಳಾಗಲ್ಲ. ನೀರು ಭೂಮಿಯಿಂದ ಬಾನಿಗೆ, ಬಾನಿನಿಂದ ಬೆಟ್ಟಕ್ಕೆ, ಬೆಟ್ಟದಿಂದ ಭುವಿಗೆ, ಹರಿದು ಬರುವ ನದಿಗೆ, ಕರುವಿನಿಂದ ಕರುವಿಗೆ, ಅಂದ್ರೆ ಹಾಲಾಗಿ ಕರುವಿಗೆ ಬರುತ್ತೆ. ಹೀಗೆ ಭೂಮಿ ಇದು ರೂಟ್, ಬೇರುಗಳಿಂದ ಎಲೆಗಳಿಗೆ, ಎಲೆಗಳಿಂದ ಬಾನಿಗೆ, ಹೀಗೆ ಮೋಡ ಪರ್ಜನ್ಯ ಅದನ್ನ ಸಂಭವ ಅಂತ. ನೀರು ಯಾವತ್ತೂ ವೇಸ್ಟ್ ಆಗಲ್ಲ. ನೀರು ವೇಸ್ಟ್ ಆಗೋದು ಯಾವಾಗ ಅಂದ್ರೆ, ನೀರಿನ ಪ್ರವಾಹ ನಿಲ್ಲಿಸಿದಾಗ ವೇಸ್ಟ್ ಆಗತ್ತೆ ನೀರು. ಆದ್ರೆ ಎನರ್ಜಿನೇ ಹಾಳಾಗ್ಬಿಡುತ್ತೆ. ನಿನ್ನ ಬಂಧಿಸೋದು ಅಂದ್ರೆ ನೀರು ಬಂಧಿಸೋದು ಅಂದ್ರೆ, ನೀರ್ ಯಾವತ್ತೂ ವೇಸ್ಟ್ ಆಗಲ್ಲ. ಆ ವೇಸ್ಟ್ ಮಾಡ್ತಾ ಇರೋದೇ ಮನುಷ್ಯರು. ಭೂಮಿ ಒಳಗೆ ಎಷ್ಟು ನೀರ್ ಇರಬೇಕು, ಹೊರಗೆ ಎಷ್ಟು ನೀರ್ ಇರಬೇಕು ಅನ್ನೋದು ಪ್ರಕೃತಿ ನಿಯಮ. ಒಳಗಿರೋ ನೀರ್ನ ಹೊರಗೆಳೆಯೋದು ನೀವು ಈ ರೀತಿ ಯಂತ್ರಗಳ ಸಹಾಯದಿಂದ, ಅದು ತಪ್ಪೆ. ಹೊರಗಿರೋ ಮಧ್ಯ ಮಾತಾಡ ಮೆಂಟಲ್. ಹೊರಗಿರೋ ನೀರ್ನ ಒಳಗಡೆ ಕಳಿಸೋದು ಮಾಡ್ತಾ ಇಲ್ಲ. ಆಳಕ್ಕೆ ಹೋಗೋದಕ್ಕೆ ಹಾವುಗಳು ಬಿಲ ಮಾಡುತ್ತೆ. ಆ ಇಲಿಗಳೆಲ್ಲ ಬಿಲ ಮಾಡುತ್ತೆ. ಎಷ್ಟು ಎರೆಹುಳುಗಳು ದಿನಕ್ಕೆ 60 ಕಿಲೋಮೀಟರ್ ಸಂಚಾರ ಮಾಡುತ್ತೆ, ಭೂಮಿನ ಸಡಿಲಗೊಳಿಸಿ ನೀರು ಕೆಳಗೋಗ್ಲಿ ಅಂತ. ಅವುಗಳನ್ನೆಲ್ಲ ಬದುಕೋಗ್ ಬಿಡ್ತಾ ಇಲ್ಲ. ಹಾವುಗಳನ್ನ ಕೊಲ್ತಾ ಇದೀರಿ, ಮೇಲೆಳೆಯೋ ಮರಗಳನ್ನ ಕೊಲ್ತಾ ಇದೀರಿ. ಕಡೆಗೆ ಏನಾಗುತ್ತೆ? ನೀನ್ ಮಾಡೋ ಕೆಲಸ ಏನು ಅನ್ನೋ ಬದಲು ನೀನ್ ಪ್ರಕೃತಿಗೆ ಏನ್ ಮಾಡಿದ್ಯಾ ಅದನ್ನ ಹೇಳು. ಸರ್, ಒಳ್ಳೆ ಮರಗಳನ್ನು ಬೆಳೆಸಿದೀನಿ ಸರ್ ನಾನು. ಮೆಂಟಲ್ ನಿನಗೆ ಹೇಳ್ತಿಲ್ಲ, ನಾನ್ ಜಗತ್ತಿಗೆ, ಮನುಷ್ಯರಿಗೆ ಹೇಳ್ತಾ ಇದೀನಿ. ಒಳ್ಳೆ ಲೂಸ್ ಸವಾಸ ಆಯ್ತು ನಂದು. ಎಲ್ಲದಕ್ಕೂ ನಾನೆಲ್ಲಿದ್ದೀನಿ, ನಂದಗೋಪಾಲ ಅಂತೀರಿ. ಇವಾಗಲ್ಲೇ ನೀನು ಜಗತ್ತಿನ ಬಗ್ಗೆ ಕ್ವಶನ್ ಕೇಳಿದ್ರೆ ಜಗತ್ತಿನ ಬಗ್ಗೆ ಉತ್ತರ ಹೇಳ್ತಾ ಇದೀನಿ ನಾನು. ಹೌದು ಸರ್. ನೀನೆಲ್ಲಿಂದ ಬಂದೆ ಮಧ್ಯದಲ್ಲಿ? ನೀನ್ ಮರ ಬೆಳೆಸಿದಾನಂತೆ, ನಾಚಿಕೆ ಆಗ್ಬೇಕು ನಿನ್ಗೆ. ಬೆಳೆಸ್ತಾನ ಮರ? ಯಾವ್ದು ಬೆಳೆಸಕ್ಕಾಗತ್ತೇನೋ? ಅದೇ ಬೆಳೆಯತ್ತೆ. ಅದಕ್ಕೆ ಹಾನಿ ಆಗದಂಗೆ ತಡಿಬೇಕಷ್ಟೆ. ಅಹಂಕಾರದ ಮಾತು ವಾಪಸ್ ತಗೋ. ಮರ ಬೆಳೆಸಿದನಂತೆ. ಸಾರಿ ಸರ್, ಸಾರಿ. ಆಯ್ತು, ಸರಿ ಸರ್.